ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನೋಡ್ರಿ ನಾನು ಸೂಪರ್ ಟೇಸ್ಟಿಯಾದಂತಹ ಸ್ಪೆಷಲ್ ಚಿಕನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ ಚೆನ್ನಾಗಿ ಬಂದಿದೆ. ಚಪಾತಿ ಮತ್ತು ಪರೋಟ ಜೊತೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ, ರಾಗಿ ಮುದ್ದೆಗೆ, ಜೋಳದ ರೊಟ್ಟಿ ಜೊತೆ ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರೋಂಥ ಚಿಕನ್ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗಾದರೆ ವಿಡಿಯೋ ರೆಸಿಪಿ ನೋಡಿ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ. ಹಾಗಾದರೆ ಇಲ್ಲಿ ನೋಡಿ ನಾನು 1 kg ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ. ಈಗ ಇದನ್ನು ಮ್ಯಾರಿನೇಷನ್ ಮಾಡೋದಕ್ಕೆ 1-2-3 ಸ್ಪೂನಷ್ಟು ಖಾರದ ಪುಡಿನ ಹಾಕಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ, ಅಂದರೆ ಜಾಸ್ತಿ ಖಾರ ತಿನ್ನೋರಾದರೆ ಜಾಸ್ತಿ ಹಾಕಿರಿ, ಕಡಿಮೆ ಖಾರ ತಿನ್ನೋರು ಕಡಿಮೆ ಹಾಕಿರಿ. ಆಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅಂದರೆ ಇದನ್ನು ಚಿಕನನ್ನು ನಾವು ಫಸ್ಟು ನೆನೆಸ್ಬೇಕಾಗುತ್ತೆ ಸ್ವಲ್ಪ, ಒಂದು 10 ನಿಮಿಷ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಕಲ್ಲು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಮೂರನ್ನು ಗ್ರೈಂಡ್ ಮಾಡಿ ತೊಗೊಂಬಂದಂಥ ಪೇಸ್ಟನ್ನು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅಂದರೆ ನಾವು ಹಾಕಿದಂಥ ಉಪ್ಪು, ಖಾರ ಮತ್ತು ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಅಂದರೆ ಎಲ್ಲ ಪೀಸಸ್ಗೂ ಸರಿಯಾಗಿ ಅಂಟೋ ಥರ ಈ ಥರ ಮಿಕ್ಸ್ ಮಾಡಿರಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ನು. ಆವಾಗ ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ ನೋಡಿರಿ. ಇವಾಗ ಇದನ್ನು ಕಲಿಸ್ಬಿಟ್ಟು ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ನೆನಿಬೇಕು. ನಾನೊಂದು 15-20 ನಿಮಿಷ ಬಿಡ್ತೀನಿ, ಆವಾಗ ಸಾಫ್ಟಾಗಿ ಬರುತ್ತೆ. ಈಗ ಮಸಾಲೆಗೆ ನೋಡಿರಿ, ಚಿಕನ್ ಮಸಾಲೆಗೆ ನಾನು ಗ್ರೇವಿಗೆ 2 ಉಳ್ಳಾಗಡ್ಡಿ ಮತ್ತು 3 ಟೊಮ್ಯಾಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗಾದರೆ ಇದನ್ನೀಗ ಗ್ರೈಂಡ್ ಮಾಡ್ಕೊಂಬರೋಣ. ಈಗ ಮಿಕ್ಸರ್ ಜಾರ್ ತೊಗೊಳ್ರಿ. ಇದಕ್ಕೆ ಕಟ್ ಮಾಡಿದಂಥ ಉಳ್ಳಾಗಡ್ಡಿ, ಆಮೇಲೆ 3 ಟೊಮ್ಯಾಟೊ ಹಾಕಿ, ನಾನಿಲ್ಲಿ ಕೊಬ್ಬರಿನ ಯೂಸ್ ಮಾಡ್ತಾಯಿಲ್ಲ, ನೀವು ಬೇಕಾದರೆ ಹಾಕ್ಕೋಬೋದು. ಮತ್ತು ಇಲ್ಲೊಂದು ಅರ್ಧ ಕಪ್ಪಷ್ಟು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಡ್ರೈ ಮಸಾಲ ಹಾಕ್ತಾಯಿದ್ದೀನಿ, ಚಕ್ಕೆ, ಲವಂಗ, ಕಾಳು ಮೆಣಸು ಮತ್ತು 1 ಏಲಕ್ಕಿನ ಹಾಕಿ ಇವಾಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಇದನ್ನು ತರಿಯಾಗಿ ಮಾಡೋಕ್ಕೋಗ್ಬೇಡ್ರಿ, ಈ ಥರ ನೋಡ್ರಿ ನೈಸಾಗಿ ಗ್ರೈಂಡ್ ಆಗಬೇಕು. ನಾನಿಲ್ಲಿ ತೆಂಗಿನಕಾಯಿ ಆಗಲಿ ಒಣ ಕೊಬ್ಬರಿ ಆಗಲಿ ನಾನೇನು ಹಾಕ್ತಾಯಿಲ್ಲ, ನಾನಿಲ್ಲಿ ಹಾಗೆ ಮಾಡ್ತಾಯಿದ್ದೀನಿ. ಇದನ್ನು ನೀವು ಕೂಡ ಇದೇ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಈಗ ಇಲ್ಲಿ ಒಗ್ಗರಣೆಗೆ, ಅಂದರೆ ಚಿಕನ್ ಒಗ್ಗರಣೆ ಹಾಕೋದಕ್ಕೆ ನಾನು 4 ಹಸಿಮೆಣಸಿನ್ಕಾಯಿ, 2 ಉಳ್ಳಾಗಡ್ಡಿನ ಈ ಥರ ಉದ್ದಿಗೆ ಹೆಚ್ಚಿ ತೊಗೊಂಡಿದ್ದೀನಿ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಕಡಾಯಿ ಬಿಸಿ ಮಾಡಿ ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ಹಸಿಮೆಣಸಿನ್ಕಾಯನ್ನು ಹಾಕೋಣ. ಫಸ್ಟು ಹಸಿಮೆಣಸಿನ್ಕಾಯಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಉಳ್ಳಾಗಡ್ಡಿನೂ ಸಹಿತ ಹಾಕ್ರಿ. ಉಳ್ಳಾಗಡ್ಡಿ ನೋಡಿರಿ ಈ ಥರ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಡ್ರಿ 1 ನಿಮಿಷ. ಚೆನ್ನಾಗಿ ಕೆಂಪಗಾದರೆ ಚಿಕನ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿರಿ. ಉಳ್ಳಾಗಡ್ಡಿ ಹಸಿಯಾಗಿ ಇರಬಾರ್ದು. ಈಗ ಸರಿಯಾಗಿ ಚೆನ್ನಾಗಿ ಈ ಥರ ಕೆಂಪಗಾದ್ಮೇಲೆ ನಾವು ನೆನೆಸಿಟ್ಟಂಥ ಚಿಕನನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಇಲ್ಲಿ ನಾವು ಚಿಕನ್ನಿಗೆ ಉಪ್ಪು, ಖಾರ ಮತ್ತು ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟನ್ನು ಹಾಕಿದ್ದೀವಿ ನೋಡಿರಿ. ಮತ್ತು ನಾವು ಮೇಲ್ಗಡೆಯಿಂದ ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಕಡಿಮೆ ಅನಿಸಿದರೆ ಹಾಕ್ಬೋದು, ಇಲ್ಲ ನಾವು ಕರೆಕ್ಟಾಗಿ ಮ್ಯಾರಿನೇಷನ್ ಮಾಡಬೇಕಾದ್ರೆ ಎಲ್ಲ ಕರೆಕ್ಟಾಗಿ ಹಾಕಿದ್ದೀವಿ ಅಂದರೆ ಮತ್ತೆ ಮೇಲ್ಗಡೆ ಹಾಕೋ ಅವಶ್ಯಕತೆ ಇಲ್ಲ ನೋಡಿರಿ. ಈ ಥರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ರಿ. ಬೇಗನೆ ಆಗುತ್ತೆ ಇದು ಚಿಕನ್ನು, ಆಮೇಲೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೋಡಿರಿ. ಈಗ ಇದನ್ನು ಸರಿಯಾಗಿ ಈ ಥರ 1 ನಿಮಿಷ ಫ್ರೈ ಮಾಡಿಕೊಂಡ್ರು, ಅಂದರೆ ಚಿಕನ್ ಹಸಿ ಇರಬಾರ್ದು, ಸರಿಯಾಗಿ ಫ್ರೈ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡಿ. ನೋಡಿರಿ 5 ನಿಮಿಷ ಆದಮೇಲೆ ಈ ಥರ ಚಿಕನ್ ನೀರು ಬಿಡುತ್ತೆ. ಅದು ನೀರು ಬಿಟ್ಟು ಅದರಲ್ಲೇ ಸ್ವಲ್ಪ ಫ್ರೈ ಆಗಿರುತ್ತೆ, ಕುದ್ದಿರುತ್ತೆ ಅದರಲ್ಲೇ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಸಡನ್ನಾಗಿ ನೀರು ಹಾಕಿ ಕುದಿಸೋಕ್ಕೆ ಹೋಗಬಾರ್ದು. ಮ್ಯಾರಿನೇಷನ್ ಮಾಡಿರ್ತೀವಲ್ವ, ಆವಾಗ ಅದೆಲ್ಲ ಚೆನ್ನಾಗಿ ಉಪ್ಪು ಖಾರ ಹೀರ್ಕೊಂಡಿರುತ್ತೆ. ಹಂಗಾಗಿ ಸ್ವಲ್ಪ ಹೊತ್ತು 5 ನಿಮಿಷ ಹೀಗೆ ನಾವು ಲಿಡ್ ಕ್ಲೋಸ್ ಮಾಡಿ ಬಿಡೋದ್ರಿಂದ ನೋಡಿ ಚಿಕನ್ನಲ್ಲಿರುವಂಥ ತೇವಾಂಶ ಎಲ್ಲ ಬಿಟ್ಕೊಂಡು ಅದರಲ್ಲೇ ಚಿಕನ್ ಚೆನ್ನಾಗಿ ಬೇಯುತ್ತೆ, ಆವಾಗ ಟೇಸ್ಟು ಸೂಪರಾಗಿರುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸಣ್ಣಗೆ ಕಟ್ ಮಾಡಿದಂಥ ಒಂದು ಅರ್ಧ ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಈ ಮೆಂತ್ಯ ಸೊಪ್ಪು ಸಹಿತ ಚಿಕನ್ನಿಗೆ ಒಳ್ಳೆ ಘಮ ಕೊಡುತ್ತೆ ನೋಡಿರಿ. ಇದು ಆಪ್ಷನಲ್ಲು.
ಇಲ್ಲ ಅಂದರೆ ನೀವು ಕಸ್ತೂರಿ ಮೇಥಿನ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಇದನ್ನ ಇವಾಗ ಮೆಂತ್ಯ ಪಲ್ಯನ ಚೆನ್ನಾಗಿ ಸೊಪ್ಪನ್ನು ಫ್ರೈ ಮಾಡಿಕೊಡ್ರಿ ಚಿಕನ್ ಜೊತೆ. ಈಗ ಮತ್ತೆ ಒಂದು ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ನಾನಿಲ್ಲಿ ಖಾರ ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು, ಮತ್ತೆ ಒಂದು ಸ್ಪೂನು ಖಾರ ಹಾಕಿದ್ದೀನಿ. ನೀವು ಕರೆಕ್ಟಾಗಿ ಹಾಕ್ಕೊಂಡಿದ್ರೆ ಹಾಕೋದು ಬೇಡ. ಈಗ ಚೆನ್ನಾಗಿ ನೋಡಿರಿ, ಈ ಥರ ಫ್ರೈ ಆದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡು ತಂದಂಥ ಗ್ರೈಂಡ್ ಮಾಡ್ಕೊಂಡು ತಂದಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಅಂದರೆ ಉಳ್ಳಾಗಡ್ಡಿ, ಟೊಮೆಟೊ, ಪುದೀನ ಸೊಪ್ಪು ಮತ್ತು ಡ್ರೈ ಮಸಾಲೆ ಏನು ತೋರಿಸಿದ್ದೆ ನಾನು, ಚಕ್ಕೆ, ಲವಂಗ, ಕಾಳು ಮೆಣಸು ಮತ್ತು ಏಲಕ್ಕಿ ಎಲ್ಲದನ್ನು ಸೇರಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬಂದಿರುವಂಥದ್ದು. ಇದನ್ನು ಇವಾಗ ಚಿಕನ್ನಿಗೆ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿರಿ. ಅಂದರೆ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ರಿ ಅದನ್ನು. ಈಗ ಮತ್ತೆ ಒಂದು 5 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಈಗ ಅರ್ಧ ಕುದ್ದಿರುತ್ತೆ ಚಿಕನ್ನು. ಈಗ ಮಸಾಲೆ ಹಾಕಿದ ಮೇಲೆ ಪೂರ್ತಿ ಸಾಫ್ಟಾಗಿ ಬೇಯೋವರೆಗೂ ಒಂದು 5ರಿಂದ 10 ನಿಮಿಷ ಬೇಯಿಸಿದ್ರೆ ಚಿಕನ್ ಆವಾಗ ಚೆನ್ನಾಗಿ ಬೆಂದು ರೆಡಿ ಆಗುತ್ತೆ ಟೇಸ್ಟಿಯಾಗಿ. ನೋಡಿರಿ, ಇದೇ ಥರ ಒಂದು 5 ನಿಮಿಷ ಬಿಡ್ರಿ. ನಿಮಗೆ ಗ್ರೇವಿ ಬೇಕಂದರೆ ನೀವು ನೀರನ್ನು ಆ್ಯಡ್ ಮಾಡಿಕೊಂಡು ನೀವು ಗ್ರೇವಿನ ಜಾಸ್ತಿ ಮಾಡ್ಕೋಬೋದು. ನನಗೆ ಇದು ಗ್ರೇವಿ ಕರೆಕ್ಟಾಗಿದೆ ಅನ್ನಿಸ್ತು, ಹಾಗಾಗಿ ನಾನು ಜಾಸ್ತಿ ನೀರು ಹಾಕೋಕ್ಕೆ ಹೋಗಿಲ್ಲ. ನಿಮಗೆ ಜಾಸ್ತಿ ಗ್ರೇವಿ ಥರ ಬೇಕು ಅಂದರೆ ನೀವು 1 ಗ್ಲಾಸಷ್ಟು ನೀರು ಆ್ಯಡ್ ಮಾಡಿಕೊಂಡು ಗ್ರೇವಿನ ಜಾಸ್ತಿ ಮಾಡ್ಕೋಬೋದು. ನೋಡಿ, ಇಲ್ಲಿ ಚಿಕನ್ನು ಈಗ ಸ್ವಲ್ಪ ಬೆಂದಿದೆ. ಇನ್ನೊಂದು 5 ನಿಮಿಷ ಬೆಂದರೆ ಚಿಕನ್ ರೆಡಿ ಆಗುತ್ತೆ. ಇವಾಗಲೇ ನೀವು ನೋಡಿಕೊಂಡು ಉಪ್ಪು ಖಾರ ಕರೆಕ್ಟಾಗಿದೆಯಲ್ಲ ಅಂತ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಈಗ ನೋಡಿರಿ, ಚಿಕನ್ನು ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಮೇಲುಗಡೆ ಎಲ್ಲ ನೋಡಿ ಈ ಥರ ಎಣ್ಣೆ ತೇಲಿ ಬಂದರೆ ಚಿಕನ್ನು ಸಾಫ್ಟ್